ನಾನು ನಿನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ನಾನು ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ. ಮಂಡ್ಯ ಜಿಲ್ಲೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದರೆ 1997ರಿಂದ ನನ್ನನ್ನು ಗುರುತಿಸಿದ್ದಾರೆ. ದೇವೇಗೌಡರ ರಾಜಕಾರಣ ಬೇರೆ, ಕಾವೇರಿಯ ನೀರಾವರಿ ಯೋಜನೆ ಇರ್ಬೋದು, ಮಗದೊಂದಿರ್ಬೋದು. ಅದಂತೂ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ 100 ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡ್ಬೋದಾಗಿತ್ತು ಅಂತ ಹೇಳಿದ್ದೀರಪ್ಪ. ಬಜೆಟ್ ಪುಸ್ತಕ ತೆಗೆದು ನೋಡಿ. 2019 100 ಕೋಟಿ ರೂಪಾಯಿಗಳನ್ನು ಹೊಸ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ, ಶುಗರ್ ಫ್ಯಾಕ್ಟ್ರಿಯನ್ನು ಹಣವನ್ನು ಹಂಚಿಕೆ ಮಾಡಿದ್ದೇನೆ ಬಜೆಟ್ನಲ್ಲಿ. ಆ ಕಾರ್ಯಕ್ರಮ ಮಾಡಲಿಕ್ಕೆ, ಪೂರ್ಣಗೊಳಿಸಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದವರು ಯಾರು? ನಿಮ್ಮ ಕಾಂಗ್ರೆಸ್ ಪಕ್ಷವೇ. ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ. ಎಲ್ಲಿ ನನಗೆ ಆಡಳಿತ ನಡೆಸಕ್ಕೆ ಬಿಟ್ಟಿದ್ರಿ? ಮಾತೆತ್ತಿದ್ರೆ ಅತ್ಯಂಥದ್ದು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಧಿಕಾರ ನಡೀತಿತ್ತು. ಏನು ವಸೂಲಿ ಮಾಡೋಕ್ಕೆ ನಾನೇನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರಲಿಲ್ಲ. ಸರ್ಕಾರಿ ಬಂಗಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದರು. ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೆನ ಇಟ್ಕೊಂಡಿದ್ದಾರೆ ಯಾರಪ್ಪ? ಇದೆಲ್ಲ ಒಂದು ಭಾಗ ಇರಲಿ, ನಾನು ಅದು ಹೇಳಿಯಲ್ಲ. ಮಂಡ್ಯಾಗಿ ಏನು ಕೊಟ್ಟಿದ್ದೇವೆ ಕೊಡುಗೆ, ನಿಮ್ಮಿಂದ ನಾನು ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ. ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ, ಗೆದ್ದಿದ್ದೇವೆ. ಸೋತಿ ಎಂದೂ ಸಹ ಅಂಜು ಕೂತಿಲ್ಲ. ಸೋತಾಗಲೂ ಜನಪರವಾದಂಥ ಹೋರಾಟದಲ್ಲೇ ಇದ್ದೇವೆ, ಗೆದ್ದಾಗಲೂ ಜನ ಜೊತೆಯಲ್ಲೇ ಇದ್ದೇವೆ. ಇದು ನಮ್ಮ ತಂದೆಯವರು, ನಮ್ಮ ಪಕ್ಷದ ಕಾರ್ಯಕರ್ತರು ಕಲಿಸಿರ್ತಕ್ಕಂಥದ್ದು ನನಗೆ. ಸೋತಿಯ ನಾನು ಅಂಜೋಗಿ ಕೂತಿಲ್ಲ. ನಾನು ಯಾರಿಗೂ ಅಡಿಯಾಳೂ ಅಲ್ಲ. ರಾಜ್ಯದ 6.5 ಕೋಟಿ ಜನತೆ ಅಡಿಯಾಳು ನಾನು. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ನಿನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ನಾನು ಬೆಳೆಸಿರ್ತಕ್ಕಂಥ ಜನ ಏನು ಅನ್ನೋದು ಗೊತ್ತಿದೆ. ಮಂಡ್ಯ ಜಿಲ್ಲೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದರೆ 1997ರಿಂದ ನನ್ನನ್ನು ಗುರುತಿಸಿದ್ದಾರೆ. ದೇವೇಗೌಡರ ರಾಜಕಾರಣ ಬೇರೆ, ಕಾವೇರಿಯ ನೀರಾವರಿ ಯೋಜನೆ ಇರ್ಬೋದು, ಮಗದೊಂದಿರ್ಬೋದು. ಅದಂತೂ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ 100 ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡ್ಬೋದಾಗಿತ್ತು ಅಂತ ಹೇಳಿದ್ದೀರಪ್ಪ. ಬಜೆಟ್ ಪುಸ್ತಕ ತೆಗೆದು ನೋಡಿ. 2019 100 ಕೋಟಿ ರೂಪಾಯಿಗಳನ್ನು ಹೊಸ ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ, ಶುಗರ್ ಫ್ಯಾಕ್ಟ್ರಿಯನ್ನು ಹಣವನ್ನು ಹಂಚಿಕೆ ಮಾಡಿದ್ದೇನೆ ಬಜೆಟ್ನಲ್ಲಿ. ಆ ಕಾರ್ಯಕ್ರಮ ಮಾಡಲಿಕ್ಕೆ, ಪೂರ್ಣಗೊಳಿಸಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದವರು ಯಾರು? ನಿಮ್ಮ ಕಾಂಗ್ರೆಸ್ ಪಕ್ಷವೇ. ಸರ್ಕಾರ ಇದ್ದಿದ್ರೆ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಿದ್ದೆ. ಎಲ್ಲಿ ನನಗೆ ಆಡಳಿತ ನಡೆಸಕ್ಕೆ ಬಿಟ್ಟಿದ್ರಿ? ಮಾತೆತ್ತಿದ್ರೆ ಅತ್ಯಂಥದ್ದು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಧಿಕಾರ ನಡೀತಿತ್ತು. ಏನು ವಸೂಲಿ ಮಾಡೋಕ್ಕೆ ನಾನೇನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರಲಿಲ್ಲ. ಸರ್ಕಾರಿ ಬಂಗಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದರು. ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೆನ ಇಟ್ಕೊಂಡಿದ್ದಾರೆ ಯಾರಪ್ಪ? ಇದೆಲ್ಲ ಒಂದು ಭಾಗ ಇರಲಿ, ನಾನು ಅದು ಹೇಳಿಯಲ್ಲ. ಮಂಡ್ಯಾಗಿ ಏನು ಕೊಟ್ಟಿದ್ದೇವೆ ಕೊಡುಗೆ, ನಿಮ್ಮಿಂದ ನಾನು ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮಂಡ್ಯ ಜಿಲ್ಲೆ ಜನತೆ ಕೊಡ್ತಾರೆ ಸರ್ಟಿಫಿಕೇಟ್ನ. ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ, ಗೆದ್ದಿದ್ದೇವೆ.
ಸೋತಿ ಎಂದೂ ಸಹ ಅಂಜು ಕೂತಿಲ್ಲ. ಸೋತಾಗಲೂ ಜನಪರವಾದಂಥ ಹೋರಾಟದಲ್ಲೇ ಇದ್ದೇವೆ, ಗೆದ್ದಾಗಲೂ ಜನ ಜೊತೆಯಲ್ಲೇ ಇದ್ದೇವೆ. ಇದು ನಮ್ಮ ತಂದೆಯವರು, ನಮ್ಮ ಪಕ್ಷದ ಕಾರ್ಯಕರ್ತರು ಕಲಿಸಿರ್ತಕ್ಕಂಥದ್ದು. ನನಗೆ ಸೋತಿಯ ನಾನು ಅಂಜೋಗಿ ಕೂತಿಲ್ಲ. ನಾನು ಯಾರಿಗೂ ಅಡಿಯಾಳುನೂ ಅಲ್ಲ. ರಾಜ್ಯದ 6.5 ಕೋಟಿ ಜನತೆ ಅಡಿಯಾಳು ನಾನು. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.